ಶಿಫ್ಟ್ ಮುಗಿದ ಮೇಲೆ ಕರೆ ಮಾಡಂಗಿಲ್ಲ, ಇಮೇಲ್ ನೋಡಂಗಿಲ್ಲ. ಸೊ ಮಸೂದೆ ಬಗ್ಗೆ ಉದ್ಯೋಗದಾತರ ನಿಲುವೇನು ಹಾಗಾದ್ರೆ? ಕೈಗಾರಿಕಾ ಸಮೀಕ್ಷೆ ಪ್ರಕಾರ ಉದ್ಯೋಗದಾತರು ಏನಿದ್ದಾರೆ ಬದಲಾವಣೆಯನ್ನ ಒಪ್ಪಿಕೊಂಡಿದ್ದಾರೆ. ಕೆಲಸ ಮುಗಿದ್ರೂ ಕೂಡ, ಶಿಫ್ಟ್ ಮುಗಿದ್ರೂ ಕೂಡ ಒಂದ್ ಕಡೆ ಬಾಸ್ ಕರೆ ಮಾಡ್ತಾರೆ, ಇಮೇಲ್ ಚೆಕ್ ಮಾಡಬೇಕು, ಅದನ್ನ ಚೆಕ್ ಮಾಡಬೇಕು, ಇದನ್ನ ಚೆಕ್ ಮಾಡಬೇಕು, ಇನ್ನೂ ಆಗಿಲ್ವಾ ಅನ್ನುವಂಥದ್ದು. ಅಂದ್ರೆ ಪ್ರೆಷರ್, ಒತ್ತಡ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಮಸೂದೆಯನ್ನ ಒಂದ್ ಕಡೆ ಪಾಸ್ ಮಾಡಿದ್ರೆ ಶಿಫ್ಟ್ ಮುಗಿದ್ರೂ ಕೂಡ ಕರೆ ಮಾಡಂಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಯ್, ಹಲೋ, ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಶಿಫ್ಟ್ ಮುಗಿದ ಮೇಲೆ ಕರೆ ಮಾಡಂಗಿಲ್ಲ, ಇಮೇಲ್ ನೋಡಂಗಿಲ್ಲ. ಎಸ್, ಈ ಮಸೂದೆಯನ್ನ ತರೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇರುವಂಥದ್ದು. ಈ ವಿಚಾರವನ್ನ ಒಂದು ರೀತಿಯಾಗಿ ಸರ್ಕಾರಿ ನೌಕರಿಗಾಗಿರ್ಬೋದು, ಅದರ ಜೊತೆಗೆ ಬೇರೆ ನೌಕರರಿಗಾಗಿರ್ಬೋದು, ಒಂದು ರೀತಿಯಾದಂಥ ಲಾಭವನ್ನ ತರೋದಕ್ಕೆ, ಅದರ ಜೊತೆಗೆ ಯಾಕಂದ್ರೆ ಸಿಕ್ಕಾಪಟ್ಟೆ ಗಮನಿಸ್ತಾ ಇದ್ದೀವಿ, ಸರ್ಕಾರ ನೌಕರಿಯನ್ನ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ, ಅವ್ರು ಕಾಲ್ ಮಾಡಿದ್ರೆ ರಿಸೀವ್ ಮಾಡಬೇಕು, ಇವ್ರು ಕಾಲ್ ಮಾಡಿದ್ರೆ ರಿಸೀವ್ ಮಾಡಬೇಕು, ಮೇಲ್ ನೋಡಬೇಕು, ಅದನ್ನು ನೋಡಬೇಕು, ಇದನ್ನು ನೋಡಬೇಕು. ಈ ಮಸೂದೆಯನ್ನ ಜಾರಿ ಮಾಡೋದಕ್ಕೆ ಈಗಾಗಲೇ ಒಂದು ರೀತಿಯಾದಂಥ ಪ್ರಯತ್ನವನ್ನು ಸಹಜವಾಗಿ ನಡೀತಾ ಇರುವಂಥದ್ದು. ಸೊ ಈಗ ಒಂದು ಈ ಗಮನಿಸಿರುವಂಥದ್ದು ಏನಪ್ಪಾ ಅಂತಂದ್ರೆ, ನೋಡಿ, ಒಂದು ಲೆಕ್ಕಾಚಾರ ಇದೆ. ಮಸೂದೆಯನ್ನ ಪ್ರಸ್ತಾಪಿಸಿ ಒಂದಿಷ್ಟು ವಿಷಯಗಳನ್ನ ಬಗೆಹರಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಏನೇನು ವಿಷಯಗಳನ್ನು ಇಟ್ಟಿದ್ದಾರೆ ಅನ್ನುವಂಥ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋದರೆ, ನೋಡಿ, ಈಗ ಒಂದು ವಿಚಾರ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಸೊ MP ಸುಪ್ರಿಯಾ ಸುಳೆ ಅವರಿಂದ ಒಂದಿಷ್ಟು ವಿಶೇಷವಾದಂಥ ಈ ಒಂದು ಮಂಡನೆ ಮಾಡಿದ್ದಾರೆ. ಸೊ ಏನು ಮಂಡನೆ ಮಾಡಿರುವಂಥದ್ದು ಇದರಲ್ಲಿ, ಒಂದು ಕಡೆ ಈ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಎಷ್ಟು ಗಂಟೆಗಳ ಕಾಲ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ರೆಡಿ ಮಾಡಬೇಕು ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇರುವಂಥದ್ದು. ಸರ್ಕಾರಿ ನೌಕರರ ಮೇಲೆ ಒತ್ತಡವನ್ನು ಅತಿಯಾಗಿ ಹೇರುವಂಥ ಕೆಲಸಗಳಾಗ್ತಾ ಇದೆ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ. ಸೊ ಶಿಫ್ಟ್ ಮುಗಿದ ಮೇಲೂ ಕೂಡ ಒಂದು ಕಡೆ ಫೋನನ್ನು ಸ್ವೀಕರಿಸಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಇದೀಗ ಈ ಮಸೂದೆ ಏನಾದರೂ ಮಂಡನೆ ಆದರೆ ಯಾವುದೇ ಕಾರಣಕ್ಕೂ ಒಂದು ಕಡೆ ಫೋನನ್ನು ಸ್ವೀಕಾರ ಮಾಡುವ ಹಾಗಿಲ್ಲ, ಇಮೇಲ್ ನೋಡುವ ಹಾಗಿಲ್ಲ ಅನ್ನುವಂಥದ್ದು. ಸೊ ಈ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಒಂದಿಷ್ಟು, ಈ ಮಸೂದೆಯನ್ನ ಒಂದ್ ಕಡೆ ಮಂಡನೆ ಮಾಡೋದಕ್ಕೆ ಈಗಾಗಲೇ ಒಂದಿಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ನೋಡಿ, ಈಗ ಮಸೂದೆಯಲ್ಲಿ ಪ್ರಸ್ತಾಪಿಸಿದ ವಿಷಯಗಳೇನು ಹಾಗಾದ್ರೆ ಅದರ ಒಂದಿಷ್ಟು ಗಮನಿಸ್ತಾ ಹೋದ್ರೆ, ನೋಡಿ, ಕಚೇರಿ ಕೆಲಸಕ್ಕೆ ನಿರಂತರವಾಗಿ ಲಭ್ಯವಿರುವಂತಹ ಆಧುನಿಕ ಕೆಲಸದ ಸ್ಥಳ ರಚನಾತ್ಮಕ ವೈಶಿಷ್ಟ್ಯವಾಗಿ ಮಾರ್ಪಟ್ಟಿದೆ ಅನ್ನುವ ಮಸೂದೆಯನ್ನ ಮಂಡಿಸುತ್ತೆ. ಸೊ ಡಿಜಿಟಲ್ ಉಪಕರಣಗಳನ್ನು ನಮ್ಯತೆಯನ್ನ ನೀಡಿದ್ರು ಕೂಡ ನೌಕರರು ತಡರಾತ್ರಿವರೆಗೂ ಕೂಡ ಇಮೇಲ್ಗಳನ್ನು ಪರಿಶೀಲಿಸುವ ಅಥವಾ ಸಂದೇಶಗಳಿಗೆ ಪ್ರತಿಕ್ರಿಯೆಯನ್ನ ಕೂಡ ಒತ್ತಡವನ್ನು ಅನುಭವಿಸುವ ಸಂಸ್ಕೃತಿ ಸೃಷ್ಟಿ ಆಗಿದೆ ಅಂತ ಸುಪ್ರಿಯಾ ಸುಳೆ ಅವರು ಮಸೂದೆಯಲ್ಲಿ ಒಂದ್ ಕಡೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಸೊ ಈಗ ಈ ಅಭ್ಯಾಸಗಳು, ನಿದ್ರೆ, ಒಂದಿಷ್ಟು ಕೊರತೆ, ಭಾವನಾತ್ಮಕ ಬಳಕೆ ಮತ್ತು ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ಟೆಲಿಪ್ರೆಷರ್ ಅಥವಾ ಒಬೆಸಿಟಿ ಅಂತ ಒಂದಿಷ್ಟು ಬಣ್ಣಿಸಲಾಗಿದೆ ಅನ್ನುವಂಥ ಅರಿವಿದೆ. ಸೊ ಓವರ್ಲೋಡ್ಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಈ ಮಸೂದೆ ಹೇಳಿಕೆ, ಸಂಶೋಧನೆ ಅನ್ನುವಂಥದ್ದು ಉಲ್ಲೇಖ ಆಗ್ತಾ ಇರುವಂಥದ್ದು. ಅಂದರೆ ಓವರ್ಲೋಡ್ ಆಗ್ತಾ ಇರುವಂಥದ್ದು, ಸಿಕ್ಕಾಪಟ್ಟೆ ಒತ್ತಡವನ್ನು ಹೇರುವಂಥ ಕೆಲಸ ಆಗ್ತಾ ಇದೆ. ಸೊ ಈ ರೀತಿಯಾದಂಥ ಒಂದಿಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ, ಕರೆ ಮತ್ತು ಇಮೇಲ್ಗಳಿಗೆ ಪ್ರತಿಕ್ರಿಯಿಸುವ ಈ ನಿರಂತರ ಪ್ರಚೋದನೆ ಏನಿದೆಯಲ್ಲ, ಒಂದು ಕಡೆ ವಾರಾಂತ್ಯ ಮತ್ತು ರಜಾ ದಿನಗಳಲ್ಲೂ ಕೂಡ ಇಮೇಲ್ಗಳನ್ನು ನಿರಂತರವಾಗಿ ಪರಿಶೀಲನೆ ಮಾಡಬೇಕಾಗಿರುವಂಥದ್ದು ಉದ್ಯೋಗಿಗಳ ಕೆಲಸ ಜೀವನದ ಸಮತೋಲನವನ್ನು ಹಾಳು ಮಾಡಿಬಿಟ್ಟಿದೆ ಅನ್ನುವಂಥದ್ದು ಅವರ ವಾದ. ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ, ಕೆಲಸಕ್ಕೆ ಸಂಬಂಧಿಸಿದಂಥ ಸಂದೇಶಗಳು ಮತ್ತು ಇಮೇಲ್ಗಳ ನಿರಂತರ ಮೇಲ್ವಿಚಾರಣೆಯಲ್ಲಿ ಉದ್ಯೋಗಿಗಳ ಮೆದುಳಿಗೆ ಅಧಿಕ ತೆರಿಗೆಯನ್ನ ವಿಧಿಸಬಹುದು ಅನ್ನುವಂಥದ್ದು ಅವರ ವಾದ ಆಗಿದೆ. ಸೊ ಈಗ ಮತ್ತೊಂದು ಕಡೆ ಈ ಶಾಸನವು ವೈಯಕ್ತಿಕ ಸ್ಥಳ ಮತ್ತು ಮಾನಸಿಕ ಆರೋಗ್ಯವನ್ನ ರಕ್ಷಿಸುವ ಒಂದು ಕ್ರಮವಾಗಿದೆ, ಸಂಪರ್ಕ ಕಡಿತಗೊಳಿಸುವಂತ ಹಕ್ಕನ್ನ ಪ್ರತಿಪಾದಿಸ್ತಾ ಇದೆ. ಸೊ ಮಸೂದೆ ಬಗ್ಗೆ ಉದ್ಯೋಗದಾತರ ನಿಲುವೇನು ಹಾಗಾದ್ರೆ? ಸೊ ಏನಿದೆ ನಿಲುವು ಅಂತಂದ್ರೆ, ಕೈಗಾರಿಕಾ ಸಮೀಕ್ಷೆ ಪ್ರಕಾರ ಉದ್ಯೋಗದಾತರು ಏನಿದ್ದಾರೆ ಬದಲಾವಣೆಯನ್ನ ಒಪ್ಪಿಕೊಂಡಿದ್ದಾರೆ. 81% ಜನರು ಕೆಲಸ ಜೀವನದ ಸಮತೋಲನದ ಕಾಳಜಿಗಳನ್ನ ನಿರ್ಲಕ್ಷಿಸುವುದು, ಕುಲಂಕುಷ ಸಿಬ್ಬಂದಿಯನ್ನ ಕಳೆದುಕೊಳ್ಳುವಂಥದ್ದು ಬಗ್ಗೆ ಚಿಂತನೆ ಆಗೋಗ್ಬಿಟ್ಟಿದೆ. ಸೊ ಅದು ಯಾವಾಗ ಕೆಲಸದ ಗಡುವುಗಳನ್ನ ಮತ್ತು ಪಾಲುದಾರರ ಅಗತ್ಯಗಳಿಂದಾಗಿ ಅನೇಕ ಉದ್ಯೋಗದಾತರು ಏನಾದರೆ ಇನ್ನೂ ಕೂಡ ಕಚೇರಿ ಸಮಯವನ್ನ ನಂತರ ಉದ್ಯೋಗಿಗಳನ್ನ ಸಂಪರ್ಕಿಸಬೇಕಾದಂಥ ಅನಿವಾರ್ಯತೆ ಇದೆ. ಇದೆಲ್ಲದರ ಉತ್ಪಾದಕ ಕುಸಿಯಬಹುದು ಅಭಿಪ್ರಾಯವನ್ನ ಪಡಿಸಿದ್ದಾರೆ. ಅದೇನೇ ಇದ್ರೂ ಕೂಡ ಹೆಚ್ಚಿನ ಉದ್ಯೋಗದಾತರು ಕೆಲಸದ ಅವಧಿಯ ಬಳಿಕ ಸಂಪರ್ಕವು ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಕಡಿತಗೊಳಿಸುವ ನೀತಿಗಳನ್ನು ಬೆಂಬಲಿಸಿದ್ದಾರೆ ಮತ್ತು ಕೆಲಸದ ಸಮಯ ನಂತರ ಬೆಂಬಲಿಸುವುದು ಒಂದು ಕಡೆ ಲಭಿಸುವ ಸಿಬ್ಬಂದಿಗಳಿಗೆ ಹೆಚ್ಚುವರಿಯಾಗಿ ಒಂದಿಷ್ಟು ಪರಿಹಾರವನ್ನು ನೀಡುವುದಾಗಿ ಹೇಳಿದ್ದಾರೆ. ಸೊ ಈಗ
ಹೆಚ್ಚುವರಿಯಾಗಿ ಪರಿಹಾರವನ್ನು ನೀಡುವಂಥದ್ದು. ನೋಡಿ, ಭಾರತದಲ್ಲಿ ಕೆಲಸದ ಸಮಯ ಚರ್ಚೆ, ರೈಟ್ ಟು ಡಿಸ್ಕಷನ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ ಮಸೂದೆಯನ್ನು ಒಂದು ರೀತಿಯಾಗಿ ಮಂಡನೆಯನ್ನು ಮಾಡಬೇಕಾಗಿರುವಂಥದ್ದು. ಸೊ ಈ ರೈಟ್ ಟು ಅನ್ನುವಂಥದ್ದು ಏನಿದೆಯಲ್ಲ, ಗಮನಿಸ್ತಾ ಹೋದ್ರೆ ಈ ಮಸೂದೆಯನ್ನು ಮಂಡನೆಯೊಂದಿಗೆ ದೇಶದಲ್ಲಿ ಕೆಲಸದ ಸ್ಥಳ ನಿರೀಕ್ಷೆಗಳಿಗೆ ಕುರಿತಾದಂಥ ಚರ್ಚೆಯೂ ಕೂಡ ಒಂದಿಷ್ಟು ತೀವ್ರವಾಗಿ ರೆಡಿ ಆಗೋಗ್ಬಿಟ್ಟಿದೆ. ಇನ್ಫೋಸಿಸ್ ಸಹ ಸಂಸ್ಥಾಪಕರು ನಾರಾಯಣ ಮೂರ್ತಿ ಅವರು ಕೂಡ 70 ಗಂಟೆಗಳ ಕೆಲಸದ ವಾರ ಒಂದು ಕಡೆ ಮತ್ತು LTE CEO SS ಸುಬ್ರಹ್ಮಣ್ಯ ಅವರು ಕೂಡ ಒಂದಿಷ್ಟು 90 ಗಂಟೆಗಳ ಕೆಲಸದ ವಾರಕ್ಕೆ ವಾದಿಸಿದ ನಂತರ ಈ ಚರ್ಚೆಯನ್ನು ಮುಂದುವರೆದಿದೆ. ನಾರಾಯಣ ಮೂರ್ತಿ ಅವರು ಒಂದು ಕಡೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ತಮ್ಮ ದೀರ್ಘಕಾಲದ ಒಂದು ಕಡೆ ನಿಲುವನ್ನು ಪುನರುಚ್ಚರಿಸುವಂಥ ಕೆಲಸ ಮಾಡ್ತಾರೆ. ಚೀನಾದಲ್ಲಿ 9 to 9, 9 to 6 ಈ ಕೆಲಸದ ಮಾದರಿಯನ್ನು ಉದಾಹರಣೆಯಾಗಿ ಒಂದಿಷ್ಟು ನೀಡುತ್ತಾರೆ. ಸೊ ಕೆಲಸದ ಮಾದರಿಯಾಗಿ ಉದಾಹರಣೆ ನೀಡಿದ್ದಾರಲ್ಲ, ಸೊ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ವಿಸ್ತೃತ ಕೆಲಸದ ಸಮಯವನ್ನು ಭಾರತ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸಬಹುದು ಅನ್ನುವಂಥದ್ದು ಅವರು ಸೂಚನೆ ಕೊಡ್ತಾ ಇರುವಂಥದ್ದು. ನೋಡಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ, ಈ IT ಯಲ್ಲಿ ಆಗಿರಬಹುದು, ಪ್ರೈವೇಟ್ ಜಾಬಲ್ಲಿಯೂ ಕೂಡ ಆಗಿರ್ಬೋದು, ಮತ್ತೊಂದು ಕಡೆ ಸರ್ಕಾರಿ ನೌಕರರಾಗಿರ್ಬೋದು, ಭಾಳಷ್ಟು ತಲೆನೋವು ಆಗ್ತಾ ಇರುವಂಥದ್ದು ಏನಂತಂದರೆ, ಕೆಲಸ ಮುಗಿದ್ರೂ ಕೂಡ, ಶಿಫ್ಟ್ ಮುಗಿದ್ರೂ ಕೂಡ ಒಂದು ಕಡೆ ಬಾಸ್ ಕರೆ ಮಾಡ್ತಾರೆ, ಇಮೇಲ್ ಚೆಕ್ ಮಾಡಬೇಕು, ಅದನ್ನು ಚೆಕ್ ಮಾಡಬೇಕು, ಇದನ್ನು ಚೆಕ್ ಮಾಡಬೇಕು, ಇನ್ನೂ ಆಗಿಲ್ವಾ ಅನ್ನುವಂಥದ್ದು. ಅಂದರೆ ಪ್ರೆಷರ್, ಒತ್ತಡ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಮಸೂದೆಯನ್ನು ಒಂದು ಕಡೆ ಪಾಸ್ ಮಾಡಿದ್ರೆ ಸರ್ಕಾರಿ ನೌಕರರಿಗೆ ಆಗಿರ್ಬೋದು, ಎಲ್ಲ ನೌಕರರಿಗೆ ಆಗಿರ್ಬೋದು ಒಂದು ಕಡೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ನೌಕರರು ಕೂಡ ಒಂದು ಕಡೆ ಸಮ್ಮತವನ್ನು ಹೇಳಿರುವಂಥದ್ದು. ಒಂದು ಕಡೆ ಗಮನಿಸ್ತಾ ಹೋದರೆ 81% ಇದು ಮಸೂದೆ ಮಂಡನೆ ಆದರೆ ತುಂಬ ಒಳ್ಳೆಯದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಈ ಮಸೂದೆ ಮಂಡನೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಏನು ಕತೆ ಅನ್ನುವಂಥದ್ದು. ಸೊ ಶಿಫ್ಟ್ ಮುಗಿದ್ರೂ ಕೂಡ ಕರೆ ಮಾಡಂಗಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ TV.